ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್ DSP. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅಂತ ಬಯಸ್ತೀನಿ. ನೋಡು ದೋಸ್ತ, ನಿನ್ನ ಜೀವನದಾಗ ಏನದ, ನಿನ್ನ ಹಠ ಏನದ ಅದು ಸಾಧಿಸ್ನಿ. ಜನ ಮೋಟಿವೇಶನ್ ಮಾತು ಹೇಳ್ತಾರೆ, 4 ಮಾತು ಹೇಳ್ತಾರೆ, ನೀ ಹೆಂಗೆ ಮಾಡು, ನೀ ಹಿಂಗೆ ಮಾಡೋದು. ಅವ್ರು ಮೋಟಿವೇಶನ್ ಮಾತು ಹೇಳ್ಕೊತಾನೆ ಹೋಗ್ತಾರೆ. ಅದು ಎಲ್ಲ ಮ್ಯಾಟ್ರ್ ಆಗಲ್ಲ. ಮೇನ್ ಮ್ಯಾಟ್ರ್ ನಿನ್ನ ಜೀವನದಾಗ ಏನದಲ್ಲ ಅದು ಸಾಧನೆ ಮಾಡು. ನಿಮ್ಮ ಅವ್ವ ನಿಮ್ಮ ಅಪ್ಪಗೆ ನೀನು ಸರಿಯಾಗಿ ನೋಡ್ಕೊ, ಅದು ನಿನ್ನ ಜೀವನದಾಗ ನಿನಗೆ ಒಳ್ಳೇದಾಗ್ತದೆ. ಈಗ ನಾವೊಂದು ಮಾತಾಡ್ದೆ, ನೀವೊಂದು ಮಾತಾಡ್ದೆ ಅಂದ್ರೆ ಅವು ಏನು ತೊಗೊಳಕ್ಕೆ ಹೋಗ್ಬೇಡ ತಲೆಗೆ. ನಿನ್ನ ಜೀವನದಾಗ ನಿಮ್ಮ ಅಪ್ಪಗೆ, ನಿಮ್ಮ ಅವ್ವಗೆ, ನಿಮ್ಮ ತಂಗಿಗೆ, ಅವ್ರು ನಿಮ್ಮ ಅಣ್ಣವ್ರು ಇದ್ರಂದ್ರೆ ಅವ್ರಿಗೆಲ್ಲರಿಗೆ ನೋಡ್ಬೋದು, ಸರಿಯಾಗಿರಿ. ನಿಮ್ಮ ಲಗ್ನ ಐತೆ ಅಂದ್ರೆ ಬಟ್ ಹೆಣ್ತಿ ಮಾತು ಕೇಳಿ ಅವ್ರಿಗೆ ತಾಯಿ ತಂದೆಗೆ ಬಿಟ್ಟು ದೂರ ಮಾಡ್ಲಕ್ಕೆ ಹೋಗ್ಬೇಡ. ತಾಯಿ ತಂದೆಗೆ ದೂರ ಮಾಡಬೇಡ. ಯಾಕಂದ್ರೆ ಅವ್ರು ನಮಗೆ ಹುಟ್ಟಿ ಇಷ್ಟು ದೊಡ್ಡವ್ರು ಮಾಡಿರ್ತಾರೆ. ಲಗ್ನ ಆದ್ಮೇಲೆ 3 ದಿವಸಿಗೆ ನಾವು ಕಡೆಗೆ ಆಗ್ತೇವೆ ನೋಡು, ನಾವು ಚೂತೆ. ನಮ್ಮೋಡು ಚೂತೆನೇ ಯಾರಿಲ್ಲ. ಯಾಕಂದ್ರೆ 25-26 ವರ್ಷ ನಾವು ತಾಯಿ ತಂದೆ ಬೆಳೆಸಿರ್ತಾರೆ. ಹೆಣ್ತಿ 3 ದಿವಸನಾಗ ಬಂದು ನಾವು ಚೇಂಜ್ ಆಗೋ ₹1, ಕಡೆಗೆ ಆಗೋ ₹1. ಅವ್ರು ನಮ್ಮೋಟ್ಟು ಚೂತೆನೇ ಯಾರಿಲ್ಲ. ಹೆಣ್ತಿ ಗುಲಾಮ್ ಅದನ ಅಂತ ತಿಳ್ಕೊಂಡಂತಾರೆ. ಅದಕ್ಕೆ ಹೇಳ್ತೀನಿ, ತಾಯಿ ತಂದೆ ಇರೋ ತನಕ ಅವ್ರಿಗೆ ನೋಡ್ಕೋರಿ. ತಾಯಿ ತಂದೆ ಆದ್ಮ್ಯಾಗ ನೀವು ಅಣ್ಣ ತಮ್ಮರು ಇವ್ರು ಏನಿರ್ತೀರಲ್ಲ ಅವಾಗ ಡಿವೈಡ್ ಆದ್ಮ್ಯಾಗ ನಿಮ್ದು ಏನು ಆಸ್ತಿ ಗೀಸ್ತಿ ಇರ್ತದಲ್ಲ ಅದು ಹಂಚ್ಕೊಂಬಿಡ್ರಿ. ಆಸ್ತಿ ಇರಲಿ ಅಂದ್ರೆ ಎಷ್ಟು 2 ರೂಮ್ ಇರಲಿ, 3 ರೂಮ್ ಇರಲಿ, ಅದ್ರಾಗೆ ಸುಮ್ಮನೆ ಮಂದಿ ಮಾತು ಕೇಳಿ ನೀವು ಕೆಡಲಕ್ಕೆ ಹೋಗ್ಬೇಡ್ರಿ, ಬೇರೆಯವ್ರಿಗೆ ಕೆಡ್ಲಕ್ಕೆ ಬಿಡ್ಬೇಡ್ರಿ. ನಿಮ್ಮ ತಂಗಿದ್ದು ಅಂದ್ರೆ ಬೇರೆಯವ್ರಿಗೆ ಕೊಟ್ಟು, ಒಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡಿರಿ. ಯಾಕಂದ್ರೆ ಈಗ ನಮ್ಮ ಮನೆ ಭೀ ರೀಸೆಂಟ್ಲಿ ಈಗ ನಮ್ಮ ಅಣ್ಣನ ಮಗಳದ್ದು ಮದುವೆ ಅದು. ಇವತ್ತಿನ ದಿವಸದಾಗ ನಮ್ಮ ಅಣ್ಣನ ಮಗಳಿಗೆ ಮದುಮಗಳು ಮಾಡ್ತಾರೆ. 5 ದಿವಸ ಮಾಡ್ತಾರೆ. ಅದಕ್ಕೆ ಗೊತ್ತೀನಿ, ನಾನು ಸಾಯಂಕಾಲ ಮಾಡ್ತೀನಿ. ಬಟ್ ಇದ್ರಾಗ ಸ್ವಲ್ಪ ಹೇಳಿದೆನು, ಹಣ ಹಿಂಗೆ ಪ್ರಾಬ್ಲಮ್ ಆಗಿತ್ತು ಅಂತ. ಅದ್ರ ಬಗ್ಗೆ ಸಲಗೆ ನಾನು ಇದೊಂದು ವಿಡಿಯೋ ಮಾಡತ್ತೀನಿ. ದಯವಿಟ್ಟು ತಾಯಿ ತಂದೆಗೆ ದೂರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹೆಣ್ತಿ ಬಂದ್ರೆ ನಾವು ಚೇಂಜ್ ಆಗೋದಲ್ಲ. ನಮ್ಮ ಹೆಣ್ತಿನೇ ತಾಯಿ ತಂದೆಗೆ ನೋಡ್ಕೊಂಗೆ ನಾವು ಚೇಂಜ್ ಮಾಡ್ಬೇಕು. ನಿಮ್ಮವ್ವ ನಿಮ್ಮ ಅಪ್ಪ ನೀವು ಬಿಟ್ಟು ಬರ್ತೀಯಲ್ಲೇ, ಇವರಿಗೆ ನಿಮ್ಮವ್ವ ನಿಮ್ಮ ಅಪ್ಪ ಅಂತ ತಿಳ್ಕೊಂಡು ಸಾಕು, ಸರಿಯಾಗಿ ನೋಡ್ಕೊ. ಊಟ ಗೀಟ ಏನೋ 1-3 ಒಪ್ಪತ್ತು ಊಟ ಕೇಳ್ತಾರ, 2 ಜೋಡಿ ಬಟ್ಟೆ ಇರ್ತಾವೆ, ಬಟ್ಟೆ ಹೋಗಿಬೇಕು, ಆರಾಮ್ಸೆ ಇರ್ಬೇಕು. ಅದು ಬಿಟ್ಟರೆ ಏನಿಲ್ಲ. ಇದೇ ನನ್ನೊಂದು ರಿಕ್ವೆಸ್ಟ್. ಯಾಕಂದ್ರೆ ನೀವು ಅಲ್ಲಿದು ನಮ್ಮವು ಹಂಗೆ ಬೆಳೆಸ್ಯಾರ, ನಮಗೆ ಹಿಂಗೆ ಬೆಳೆಸ್ಯಾರ. ನಿಮ್ಮಲ್ಲಿ ಮನೆ ಬಲ್ಲಿ ಬಂದಾಗ ಬಟ್ಟೆ ಹೋಗ್ಯದಾಗ್ತದ, ಅಲ್ಲಿಗೆ ಹೋಗ್ತೇವೆ, ಹೊಲಕ್ಕೆ ಹೋಗ್ತೇವೆ, ಅಲ್ಲಿಗೆ ಹೋಗ್ತೇವೆ. ಹೊಲ ಐತಂದ್ರೆ ಹೊಲಕ್ಕೆ ಹೋಗ್ಲೇಬೇಕವ. ಈಗಿನ ಕಾಲ ಸಿಚುವೇಶನ್ದಾಗ ರೈತರಿಗೆ ಹೆಣ್ಣು ಕೊಡಲೇ ಆಗ್ಯಾರ. ಎಲ್ಲಿ ಹೋದ್ರು ಭೀ ಏನೇನದು ರೈತರು ಅಂದ್ರೆ ಹೊಲ ಅದೇನಪ್ಪ, ನನ್ನ ಮಗಳಿಗೆ ಹೊಲಕ್ಕೆ ಕರ್ಕೊಂಡು ಹೋಗ್ತಾರೇನೋ, ಕರ್ರಗಾತಾಳೆ ನನ್ನ ಮಗಳು. ಅಪ್ಪ ನಿಮ್ಮ ಕರ್ರಗಾಲಿ ಬೆಳ್ಳಗಾಲಿ ರೊಕ್ಕ ಬರೋದು ನಿಮ್ಮ ಮನೆಗೆ, ಗಂಡನ ಮನೆಗೆ ಬರ್ತದೆ. ಏನು ನಿಮ್ಮ ಮನೆಗೆ ಅಂತ ತಂದು ಕೊಡಲ್ಲ. ಕಷ್ಟ ಕಾಲ ಬಿತ್ತಂದ್ರೆ ನಿಮಗೆ ಕೊಡ್ತಾರೆ. ಬೇಗ ನಮ್ಮ ಬಾಬಾಕ್ಕೆ ಹಿಂಗೆ ಆಗ್ಯದ ಅಂದ್ರೆ ತಂದು ಕೊಡ್ತಾರೆ ರೊಕ್ಕ. ಯಾವತ್ತು ತಿಳ್ಕೊರಿ, ನಿಮ್ಮದು ನೀವು ತಿಳ್ಕೊರಿ, ಉಳ್ಕೊರಿ. ಯಾವತ್ತು ಭೀ ಇಲ್ಲ ನೀನು ಗಂಡು ಕಡೆಕಾಗಂತೇಳು, ಯಾರವ್ವ ರೊತ್ತಿಗೆ ಕಡೆಕ್ ಮಾಡಂತೇಳು, ಅವೆಲ್ಲ ಮ್ಯಾಟ್ರ್ ಆಗಲ್ಲ. ತಾಯಿ ತಂದೆ ಇರುತ್ತೆ, 2 ಮಕ್ಕಳು ಇರ್ತಾರೆ, ಒಬ್ಬ ತಂಗಿ ಇರ್ತಾರೆ. ಆರಾಮ್ಸೆ ಸುಖವಾಗಿರಲಿ, ಚೆನ್ನಾಗಿರಲಿ ನಾ ಬಯಸ್ತೀನಿ. ಅವರು ಮ್ಯಾಟ್ರ್ ನಂಬಲ್ಲಿ ಪರ್ಸನಲ್ ಮ್ಯಾಟ್ರ್ ಆಗೇ ಹೋಗ್ಯದಂದು. ಬಟ್ ಅದಕ್ಕೆ ಅದೇ ಮ್ಯಾಟ್ರ್ ಹೇಳತ್ತೀನಿ ನಾನು. ಬಟ್ ಅವ್ರಿಗೆ ಗೊತ್ತಿಲ್ಲ. ಬಟ್ ಅವ್ರ ಹೆಸರು ಭೀ ತೊಗೊಲ್ಲ ಇಲ್ಲಿ ಅದು ಇದ್ರಾಗ. ಅದ್ರ ಸಲಕ್ಕೆ ಹೇಳತ್ತೀನಿ ನಾ. 8 ದಿವಸನಾಗೆ ನಮ್ಮ ದೋಸ್ತ ಚೇಂಜ್ ಆಗ್ಯಾನ. ನಮ್ಮ ಕಾಸು ದೋಸ್ತ ಭಾಳ ಡೇಂಜರ್ ಚೇಂಜ್ ಆಗ್ಯಾನ. ಫೋನ್ ನಂಬರ್ ಚೇಂಜ್ ಮಾಡ್ಯಾನ, 2 ನಂಬರ್. ಕುಡಿಯೋದು ಬಿಟ್ಟಾನ, ಸಿಗರೇಟ್ ಸೇದೋದು ಬಿಟ್ಟಾನ. 8 ದಿವಸನಾಗ ಹೆಣ್ತಿ ಮಾತು ಕೇಳಿ ಎಲ್ಲ ಚೇಂಜ್. ನಮ್ಮ ಗಲ್ಲಿ ಹುಡುಗರು ಸಂಗಡ ಕೂಡೋ ಈಗ ಎಲ್ಲೆಲ್ಲೋ ಕೂಡತಾನ ಹೋಗಿ 8 ದಿವಸನಾಗ. ನೀ ದೋಸ್ತನೇ ಹಂಗಿತ್ತಂದ್ರೆ ನಾವು ನಿಂದು ಲಗ್ನ ನಾ ಯಾಕೆ ಮಾಡ್ತಿದ್ದಿಲ್ಲಲ್ಲ. ಯಾವತ್ತೂ ತಿಳ್ಕೊ ತಮ್ಮ ದೋಸ್ತ, ಕಷ್ಟ ಕಾಲಕ್ಕೆ ಇದ್ರ ಬೀಲ ನಮ್ಮ ಗಲ್ಲಿದವರೇ ಬರ್ತಾರೆ ನಿನಗೆ. ನಿಮ್ಮ ಬೀಗರ್ ನೆಂಟ್ರೆ ಯಾರೂ ಬರಲ್ಲ ತಿಳ್ಕೊ. ನಿಮ್ಮವ್ವ ನಿಮ್ಮ ಅಪ್ಪ ಗೌರ್ಮೆಂಟ್ ಜಾಬ್ ಆದಂತ ನಿಂಬದು ನಡ್ದ. ಅದೇ ನಿಮ್ಮ ಅಪ್ಪನ ಗೌರ್ಮೆಂಟ್ ಜಾಬ್ ಇರಲಿಲ್ಲ ಅಂದ್ರೆ ನೀ ಎಲ್ಲೇನೋ ದುಡಿಬೇಕಾಗ್ತಿತ್ತು. ಈಗ ತಿರುಗಾಡ್ಲತ್ತಿದಲ್ಲ, ಅವಾಗ ತಿರುಗಾಡ್ದಂಗಲ್ಲ. ಈಗ ನಾನೇ ಹೇಳ್ತೀನಿ, ನಮಗೇನು ಜಾಬ್ ಇಲ್ಲ, ಏನಿಲ್ಲ. ನಂಬದು ಬೇರೆ ಬಿಸ್ನೆಸ್ ಅದ, ಅದ್ರ ಮ್ಯಾಗ ನಂಬದು ನಡ್ಸ್ಕೊಂಡು ಹೋಗ್ಲತ್ತೀನಿ ನಾನು ಹಂಗೆ ಕಂಟಿನ್ಯೂ. ಅದಕ್ಕೆ ಇಷ್ಟೇ ಹೇಳತ್ತೀನಿ ನಾನು. ಯಾರೇ ಇರ್ಲಕ್ಕ ಒಂದೇ ಒಂದು ವಿಷಯ, ತಾಯಿ ತಂದೆಗೆ ದೂರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ನನ್ನ ಮನವಿ. ಅವರಿಗೆ ನಾವು ತಾಯಿ ತಂದೆ ದೂರ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಜಿಂದಗಿ ವೇಸ್ಟ್ ಅಂತ ತಿಳ್ಕೊರಿ ಯಾವತ್ತೂ ಭೀ. ನಾನು ಇದೊಂದು
ನಾನು ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡತ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ.